ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಮತ್ತೊಂದು ಹೊಸ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇಂದು ನಮ್ಮ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೂರ ಬಾನುಲಿ ಸ್ಟುಡಿಯೋದಾಗದರ ಶ್ರೀ ಜೆ.ಜೆ. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಘಟಪ್ರಭಾ ಇಲ್ಲಿಂದ ಡಾಕ್ಟರ್ ಪ್ರೇಮಲತಾ ಕಾಮ್ತೆ ಮೇಡಮ್ ಅವರು. ಇವರು ಶಲ್ಯತಂತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದಗಳು ಸರ್. ಎಸ್ ಮ್ಯಾಮ್, ನಾವಿವತ್ತು ಕಿಡ್ನಿ ಸ್ಟೋನ್ಸ್ ಜೀವನ ಶೈಲಿ ಮತ್ತು ಅದರಲ್ಲಿ ಆಹಾರದ ಪಾತ್ರ ಇದ್ರ ಬಗ್ಗೆ ಒಂದು ಸಂದರ್ಶನವನ್ನ ಮಾಡ್ತಿದ್ದೀವಿ. ಮೊದಲಿಗೆ ಕಿಡ್ನಿ ಸ್ಟೋನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೇಕು ಮೇಡಮ್. ಖಂಡಿತ ಸರ್. ಈ ಕಿಡ್ನಿ ಸ್ಟೋನ್ ಅನ್ನೋದು ಇಂದಿನ ದಿನಗಳಲ್ಲಿ ಬಹಳ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಆರೋಗ್ಯ ಸಮಸ್ಯೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ದೈನಂದಿನ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದ್ಧತಿಯಲ್ಲಿನ ಬದಲಾವಣೆಗಳು. ಈ ಹಿನ್ನೆಲೆಯಲ್ಲಿ ಕಿಡ್ನಿ ಸ್ಟೋನ್ ಹೇಗೆ ಉಂಟಾಗ್ತದೆ ಮತ್ತೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯ ಮೂಲಕ ಹೇಗೆ ಅದನ್ನ ತಡೆಗಟ್ಟೋಣ ಅಂತ ಬಹಳ ಸರಳವಾಗಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೀವು ಕೇಳಿದ್ರೆ ಕಿಡ್ನಿ ಸ್ಟೋನ್ ಅಂದ್ರೆ ಏನು ಅಂತ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಈ ಮೂತ್ರ ವ್ಯವಸ್ಥೆ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. ಮೂತ್ರ ವ್ಯವಸ್ಥೆ ಅಂದ್ರೆ ನಮ್ಮ ದೇಹದಲ್ಲಿ ಕಿಡ್ನಿ ಮೂತ್ರಪಿಂಡ ಅಂತೇವೆ, ಅಲ್ಲಿಂದ ಮೂತ್ರನಾಳಗಳು, ಅದರಿಂದ ಮೂತ್ರಾಶಯ ಅಥವಾ ಮೂತ್ರದ ಚೀಲ ಅಂತೇವೆ. ಮೂತ್ರಾಶಯದಲ್ಲಿ ಒಂದು ಕಿಡ್ನಿಯಿಂದ ಬರುವಂತಹ ಒಂದು ಮೂತ್ರಾಶಯದಲ್ಲಿ ಬಂದು ಸಂಗ್ರಹವಾಗಿ ನಂತರ ಅದು ದೇಹದಿಂದ ಹೊರಗೆ ಹೋಗ್ತದೆ. ಈ ಕಿಡ್ನಿಗಳು ನಮ್ಮ ದೇಹದ ಒಂದು ಶೋಧಕ ವ್ಯವಸ್ಥೆ, ಅಂದ್ರೆ ನಮ್ಮ ಮನೆಯಲ್ಲಿ ಹೇಗೆ ಫಿಲ್ಟರ್ ಇರ್ತದಲ್ಲ ಹಾಗೆ ಕಾರ್ಯನಿರ್ವಾಹ ಮಾಡ್ತವೆ. ಅದರಲ್ಲಿ ನಮ್ಮ ರಕ್ತದಲ್ಲಿರುವಂತಹ ಹೆಚ್ಚಿನ ಅಂಶದ ತ್ಯಾಜ್ಯಗಳು ಅಂದ್ರೆ ಬೇಡದೇ ಇರುವಂತಹ ವಸ್ತುಗಳು, ಈಗ ಹೆಚ್ಚುವರಿ ಆಗಿರುವಂತಹ ಉಪ್ಪು, ನೀರು, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಇನ್ನಿತರ ವಸ್ತುಗಳನ್ನ ಮೂತ್ರದ ಮೂಲಕ ದೇಹದಿಂದ ಹೊರಗೆ ಹಾಕ್ತದೆ. ಈಗ ಇನ್ನೂ ಸರಳವಾಗಿ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನೀರಿನ ಪೈಪ್ ನಲ್ಲಿ ನಿಧಾನವಾಗಿ ಹೇಗೆ ಉಪ್ಪಿನ ಒಂದು ಪದರ ಜಮೆ ಆಗ್ತದೆ, ಹಾಗೆ ನಮ್ಮ ದೇಹದಲ್ಲಿನ ಬೇರೆ ಬೇರೆ ಕಾರಣಗಳಿಂದಾಗಿ ಕೆಲವೊಂದು ಸಲ ರಕ್ತದಲ್ಲಿ ಉಪ್ಪು, ಖನಿಜ ಲವಣಗಳೆಲ್ಲ ಹೆಚ್ಚಾದಾಗ ಕಿಡ್ನಿ ಅದನ್ನ ಎಲ್ಲವನ್ನೂ ಫಿಲ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಉಳಿದಿರುವಂತಹ ತ್ಯಾಜ್ಯ ವಸ್ತುಗಳು ಸಣ್ಣ ಸಣ್ಣ ಹರಳಿನ ಕಣಗಳಾಗಿ ಒಟ್ಟುಗೂಡಿ ಕಿಡ್ನಿ ಸ್ಟೋನ್ ಗಳನ್ನಾಗಿ ರೂಪ ಮಾಡ್ತವೆ. ಅದೇ ರೀತಿ ಈಗ ಕಿಡ್ನಿ ಸ್ಟೋನ್ ಯಾರ್ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಆ ವಯಸ್ಸಿನ ಅಂತರ ಏನಾದ್ರು ಇದೆಯಾ? ಇಂಥವ್ರಿಗೆ ಜಾಸ್ತಿ ಆಗುತ್ತೆ, ಇಂಥವ್ರಿಗಿಲ್ಲ ಅನ್ನೋದ್ರ ಬಗ್ಗೆ? ಕಿಡ್ನಿ ಸ್ಟೋನ್ ಯಾವುದೇ ವಯಸ್ಸಿನವರಲ್ಲಿ ಬರಬಹುದು, ಆದ್ರೆ ಸಾಮಾನ್ಯವಾಗಿ 20 ರಿಂದ 50 ವರ್ಷದ ವಯಸ್ಸಿನವರಲ್ಲಿ ಇದು ಬಹಳ ಹೆಚ್ಚಾಗಿ ಕಾಣಿಸ್ತದೆ. ಯಾಕಂದ್ರೆ ಈಗಿನ ಕೆಲಸದ ಒತ್ತಡ ಮತ್ತು ಅನಿಯಮಿತ ಆಹಾರ ಪದ್ಧತಿ, ನೀರು ಕಡಿಮೆ ಕುಡಿಯುವುದು, ಹೀಗಾಗಿ ಈ ವಯಸ್ಸಿನವರಲ್ಲಿ ಬಹಳ ಹೆಚ್ಚಾಗಿ ಕಾಣಿಸ್ತದೆ. ಒಂದು ರಿಸರ್ಚ್ ನ ಪ್ರಕಾರ ಪ್ರತಿ ವರ್ಷ 50,000ಕ್ಕೂ ಹೆಚ್ಚು ಜನರು ಕಿಡ್ನಿ ಸ್ಟೋನ್ ನಿಂದ ಬಳಲ್ತಿರ್ತಾರೆ. ಇನ್ನೂ ಸರಳವಾಗಿ ಹೇಳ್ಬೇಕಂದ್ರೆ ಪ್ರತಿ 10 ಜನರಲ್ಲಿ ಒಬ್ಬರಿಗೆ ಅವರ ಜೀವಮಾನದಲ್ಲಿ ಒಂದು ಸಲ ಆದ್ರೂ ಕಿಡ್ನಿ ಸ್ಟೋನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಮೇಡಮ್, ನಾವು ನೋಡಿದ ಪ್ರಕಾರ. ಇದಕ್ಕೆ ಏನ್ ಮೇಡಮ್ ಅಂದ್ರೆ ಆಹಾರ ಪದ್ಧತಿ ಕಾರಣ? ಈಗ ಕೆಲಸದ ಒತ್ತಡ ಮೊದಲನೇದು, ಆಮೇಲೆ ನಂತರ ನೀರು ಕಡಿಮೆ ಕುಡಿಯೋದು, ಮತ್ತೆ ಜಂಕ್ ಫುಡ್ಸ್, ಫಾಸ್ಟ್ ಫುಡ್, ಹೊರಗಿನ ಊಟ ಜಾಸ್ತಿ ಮಾಡ್ತಿರ್ತಾರೆ. ಕೆಲಸದ ಒತ್ತಡದಲ್ಲಿ ಅವ್ರಿಗೆ ನೀರು ಕುಡಿಯೋದೇ ನೆನಪಿರೋದಿಲ್ಲ. ಇವೆಲ್ಲ ಬಹಳಷ್ಟು ಕಾರಣಗಳಾಗ್ತವೆ. ಎಸ್ ಮ್ಯಾಮ್. ಅದೇ ರೀತಿ ಈಗ ಕಿಡ್ನಿ ಸ್ಟೋನ್ ಉಂಟಾಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳನ್ನ ಹೇಳಿದ್ರಿ, ಮತ್ತು ಅದ್ರ ಹೊರತಾಗಿ ಮತ್ತೇನಾದ್ರೂ ಕಾರಣಗಳಿದಾವ? ಈಗ ಮೊದಲನೇದಾಗಿ ನಾನು ಹೇಳಿದೆ ನೀರು ಕಡಿಮೆ ಕುಡಿಯೋದು. ನೀರು ಕಡಿಮೆ ಕುಡಿಯೋದ್ರ ಜೊತೆಗೆ ಅತಿ ಹೆಚ್ಚು ಬೆವರುವುದು. ಈಗ ನೀರು ಕಡಿಮೆ ಕುಡಿದಾಗ ದೇಹದಲ್ಲಿನ ನೀರಿನ ಅಂಶ ಕಡಿಮೆಯಾಗಿ ಮೂತ್ರದಲ್ಲಿ ಇರುವಂತಹ ಒಂದು ಖನಿಜ ಲವಣಗಳು ಒಟ್ಟುಗೂಡಿ ಕಿಡ್ನಿ ಸ್ಟೋನ್ಸ್ ಅನ್ನ ಮಾಡ್ತವೆ. ಅದೇ ರೀತಿ ಹೆಚ್ಚು ಬೆವರುವುದು. ಈಗ ಮನೆಯಲ್ಲಿ ನಾವು ಸಕ್ಕರೆ ಪಾಕ ಮಾಡುವಾಗ ನೀರು ಮತ್ತು ಸಕ್ಕರೆ ಎರಡು ಮಿಶ್ರಣವನ್ನ ಹಾಕಿರ್ತೇವೆ. ಆಗ ನೀರು ಕುದಿಸ್ತಾ ಹೋದಾಗ ನೀರು ಆವಿಯಾಗಿ ಬರೀ ಸಕ್ಕರೆ ಕಣಗಳು ಉಳಿತವೆ. ಇದೇ ರೀತಿ ನಮ್ಮ ದೇಹದಲ್ಲಿನ ನೀರು ಹೆಚ್ಚು ಬೆವರಿನಿಂದ ಅಥವಾ ಕಡಿಮೆ ಕುಡಿಯುವುದರಿಂದ ಡಿಹೈಡ್ರೇಷನ್ ಆದಾಗ ನಾವು ನೀರಿನ ಪೂರೈಕೆಯನ್ನು ಮಾಡದೇ ಇದ್ದಾಗ ಕಿಡ್ನಿ ಸ್ಟೋನ್ಸ್ ಆಗುವ ಸಾಧ್ಯತೆ ಇರುತ್ತದೆ. ಮತ್ತು ಅದರ ಜೊತೆಗೆ ಉಪ್ಪಿನ ಅತಿಯಾದ ಸೇವನೆ ಮಾಡೋದು. ದೈನಂದಿನ ಅಡಿಗೆಯಲ್ಲಿ ನಾವು ಉಪ್ಪು ಹೆಚ್ಚಿಗೆ ಬಳಸುವುದು, ಉಪ್ಪಿನ ಅಂಶ ಇರುವಂತಹ ಪದಾರ್ಥಗಳು, ಈಗ ಪ್ಯಾಕೆಟ್ ಫುಡ್ ಅಂತೇವೆ ನಾವು, ಚಿಪ್ಸ್, ಹೊರಗಡೆಯಿಂದ ತಂದಂತಹ ಉಪ್ಪಿನಕಾಯಿ, ಅದೆಲ್ಲ ಕೆಡಬಾರ್ದು ಅಂತ ಜಾಸ್ತಿ ಉಪ್ಪನ್ನ ಹಾಕಿ ಶೇಖರಣೆ ಮಾಡಿರ್ತಾರೆ. ಅವೆಲ್ಲವುಗಳನ್ನ ತಿನ್ನೋದ್ರಿಂದ ಉಪ್ಪಿನ ಪ್ರಮಾಣ ಹೆಚ್ಚಾಗಿ ಕಿಡ್ನಿ ಸ್ಟೋನ್ಗಳಾಗುವ ಸಾಧ್ಯತೆ ಇರ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿದಿನಕ್ಕೆ ನಾವು 5 ಗ್ರಾಂಗಿಂತ ಹೆಚ್ಚಿನ ಉಪ್ಪನ್ನ ಸೇವನೆ ಮಾಡಬಾರ್ದು. ಇದು ಒಂದು ಕಾರಣ ಆಗತ್ತೆ.
ಮತ್ತಿನ್ನು ಪದೇ ಪದೇ ಮೂತ್ರನಾಳದ ಸೋಂಕುಗಳಿಗೆ ಯಾರು ಗುರಿ ಆಗ್ತಿರ್ತಾರೆ ಹ್ಮ್ ಅವರಲ್ಲಿಯೂ ಕೂಡ ಮೂತ್ರಪಿಂಡದ ಸೋಂಕುಗಳಿಂದಾಗಿ ಕಿಡ್ನಿ ಸ್ಟೋನ್ ಆಗುವಂತಹ ಸಾಧ್ಯತೆ ಇರ್ತದೆ. ಮತ್ತಿನ್ನು ಡಯಾಬಿಟಿಸ್ ಅಂತೀವಿ, ಯಾರಿಗೆ ಡಯಾಬಿಟಿಸ್ ಇರುತ್ತೆ, ಯಾರ ದೇಹದ ತೂಕ ಹೆಚ್ಚಾಗಿರುತ್ತೆ ಅವರಲ್ಲೆಲ್ಲ ಕೂಡ ಕಿಡ್ನಿ ಸ್ಟೋನ್ಸ್ ಆಗುವಂತಹ ಸಾಧ್ಯತೆ ಬಹಳ ಇರುತ್ತೆ. ಎಸ್, ಅಂದ್ರೆ ರೆಗ್ಯುಲರ್ ಆಗಿ ನೀರ್ ಕುಡಿತಾನೆ ಇರಬೇಕು. ಹೌದು ಹೌದು, ನೀರು ಕುಡಿತಾ ಇರಬೇಕು. ಅಂದಾಜು ಎಷ್ಟು ಒಂದು ಅಂದಾಜು ಈಗ ನಾವು 2.5 ಇಂದ 3 ಲೀಟರ್ ತನಕ ನೀರು ಕುಡಿಬೇಕು ಅಂತ ಹೇಳ್ತೇವೆ. ಅದನ್ನ ಮತ್ತೆ ನಾವು ನಮ್ಮ ಹವಾಮಾನಕ್ಕೆ ಅನುಗುಣವಾಗಿ ಚೇಂಜಸ್ ಆಗುತ್ತೆ, ಹೆಚ್ಚು ಕಡಿಮೆ ಮಾಡ್ಕೋಬಹುದು, ಮತ್ತೆ ನಮ್ಮ ಕೆಲಸದ ಅನುಗುಣವಾಗಿ ನಾವು ಚೇಂಜ್ ಮಾಡ್ಕೊಳ್ತಾ ಇರಬಹುದು. ಎಸ್ ಮ್ಯಾಮ್. ಅದೇ ರೀತಿ ಈಗ ಮಧುಮೇಹ ಅಥವಾ ಹೆಚ್ಚು ತೂಕ ಇರೋರಿಗೆ ಏನಾದ್ರು ಕಿಡ್ನಿ ಸ್ಟೋನ್ಗಳು ಜಾಸ್ತಿ ಆಗುವ ಸಂಭವಗಳು ಇದಾವ? ಹೌದು, ಮಧುಮೇಹ ಮತ್ತು ಒಬೆಸಿಟಿ ಅಂತೀವಿ ನಾವು, ಸ್ಥೂಲಕಾಯ ಇರುವವರಲ್ಲಿ ಕಿಡ್ನಿ ಸ್ಟೋನ್ ಉಂಟಾಗುವ ಸಾಧ್ಯತೆ ಸಾಮಾನ್ಯ ಜನರಿಗಿಂತ 1 ಪಟ್ಟು ಹೆಚ್ಚಾಗಿರ್ತದೆ. ಯಾಕಂದ್ರೆ ಈಗ ಡಯಾಬಿಟಿಸ್ ಇರುವವರಲ್ಲಿ ನಾವು ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಮ್ ಅದು ಬೇರೆ ಆಗಿರುತ್ತೆ. ಅವರಲ್ಲಿ ಒಂದು ಯೂರಿಕ್ ಆಸಿಡ್ ಮತ್ತು ಬೇಡವಾದಂತಹ ತ್ಯಾಜ್ಯ ಖನಿಜಗಳು ಉತ್ಪತ್ತಿಯಾಗುವುದು ಜಾಸ್ತಿ ಇರುತ್ತೆ. ಅಂತವರಲ್ಲಿ ಯೂರಿಕ್ ಸ್ಟೋನ್ಸ್ ಆಗುವಂತಹ ಸಾಧ್ಯತೆ ಬಹಳ ಇರುತ್ತೆ. ಮತ್ತೆ ಇನ್ನು ಸ್ಥೂಲಕಾಯ ಇರುವವರಲ್ಲಿ ಸ್ಥೂಲಕಾಯಕ್ಕೆ ಮೊದಲನೇ ಕಾರಣ ವ್ಯಾಯಾಮದ ಕೊರತೆ ಮತ್ತು ಅವರ ಆಹಾರ ಪದ್ಧತಿ, ಅದರಿಂದಾಗಿ ಕಿಡ್ನಿ ಸ್ಟೋನ್ಸ್ ಆಗುವಂತ ಸಾಧ್ಯತೆ ಅವರಲ್ಲಿ ಬಹಳ ಇರುತ್ತೆ. ಎಸ್ ಮ್ಯಾಮ್. ಅದೇ ರೀತಿ ಈಗ ನಾವು ಹೆರಿಡಿಟಿಯಿಂದನೂ ಕಿಡ್ನಿ ಸ್ಟೋನ್ ಆಗ್ಬಹುದಾ? ಅಂದ್ರೆ ಇದು ಜಾಸ್ತಿ ಆಗತ್ತೆ, ಈಗ ತಾತನಿಗಿತ್ತು ಮೊಮ್ಮಕ್ಕಳಿಗೆ ಬರ್ತಾ ಇದೆ ಅಥವಾ ಮಗನಿಗೆ? ಒಳ್ಳೆ ಪ್ರಶ್ನೆ. ಇದು ಬಹಳ ಜನರಲ್ಲಿ ಇದು ಒಂದು ಗೊಂದಲ ಇರುತ್ತೆ, ಕಿಡ್ನಿ ಸ್ಟೋನ್ ಹೆರಿಡಿಟರಿ ಆಗಿ ಬರಬಹುದಾ, ನಮ್ಮ ಅಣ್ಣನಿಗಿತ್ತು, ತಾಯಿಗಿತ್ತು, ತಂದೆಗಿತ್ತು ಅಂತ. ಈ ಪ್ರಶ್ನೆಗೆ ಉತ್ತರ ನಾನು ಹೌದು ಅಂತ ಹೇಳ್ತೇನೆ. ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಆಗಿದ್ರೆ ನೆಕ್ಸ್ಟ್ ಬರುವಂತ ಚಾನ್ಸಸ್ ಅಥವಾ ಸಾಧ್ಯತೆ ಬಹಳ ಇರುತ್ತೆ. ಆದ್ರೆ ಖಡಾಖಂಡಿತವಾಗಿ ಬಂದೇ ಬರುತ್ತೆ ಅಂತ ಹೇಳಿಕ್ ಆಗುದಿಲ್ಲ. ಅಂದ್ರೆ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅದರ ಮೇಲೆ. ನೀರು ಜಾಸ್ತಿ ಕುಡಿತಾ ಇದ್ರು ಅಥವಾ ಅವರ ಆಹಾರ ಪದ್ಧತಿ ಎಲ್ಲ ಸರಿಯಾಗಿದ್ರೆ ನೀವು ಅದನ್ನ ತಡೆಗಟ್ಟಬಹುದು. ಎಸ್ ಮ್ಯಾಮ್. ಓಕೆ, ಅದೇ ರೀತಿ ಮೇಡಮ್, ಈಗ ನಾವು ಈಗ ಮಳೆಯನ್ನು ಕಡಿಮೆ ನೋಡ್ತಾ ಇದೀವಿ ಈ ಒಂದು ಸೀಸನ್ ಅಲ್ಲಿ. ಸೊ ಅಂತದ್ರಲ್ಲಿ ಕೆಲವರು ಬಿಸಿಲಿನಲ್ಲಿ ಕೆಲಸ ಮಾಡೋರು ಜಾಸ್ತಿ ಇರ್ತಾರೆ. ಸೊ ಅಂತವ್ರು ಅಂದ್ರೆ ಡೈರೆಕ್ಟ್ ಆಗಿ ಸನ್ನಿಗೆ ಎಕ್ಸ್ಪೋಸ್ ಆಗ್ತಿರ್ತಾರೆ. ಸೊ ಅವರಿಗೆ ನೀರು ಕುಡಿಯೋದು ಆಗ್ತಿರೋದಿಲ್ಲ, ಸೊ ಬೆವರು ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಅಂತವರಲ್ಲಿ ಹೆಚ್ಚು ಕಿಡ್ನಿ ಸ್ಟೋನ್ ಆಗಬಹುದಾ? ಹೌದು. ಮೊದಲನೇದಾಗಿ ರೈತರು, ಕಾರ್ಮಿಕರು, ಚಾಲಕರು ಇವ್ರಿಗೆಲ್ಲ ಬಿಸಿಲಿನಲ್ಲಿ ಬಹಳ ಹೆಚ್ಚು ಕೆಲಸ ಮಾಡುವುದರಿಂದ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಬಹುದು. ಇದರಿಂದ ಮೂತ್ರ ಗಾಢವಾಗಿ ಮೂತ್ರಾಶಯದಲ್ಲಿ ಕಲ್ಲುಗಳು ಉಂಟಾಗುವಂತ ಸಾಧ್ಯತೆ ಇರುತ್ತದೆ. ಮತ್ತೆ ಅದನ್ನ ಬಿಟ್ಟು ನಾವು ಈಗ ಸ್ಟೋನ್ ಬೆಲ್ಟ್ಸ್ ಅಂತ ಹೇಳ್ತೇವೆ. ಈಗ ಮಧ್ಯಪ್ರದೇಶ್, ಗುಜರಾತ್ ಮತ್ತೆ ರಾಜಸ್ಥಾನ್ ಇಲ್ಲೆಲ್ಲ ಸಾಮಾನ್ಯವಾಗಿಯೇ ಬಿಸಿಲು ಜಾಸ್ತಿ ಇರುತ್ತೆ. ಅಂತಹ ಪ್ರದೇಶಗಳಿರುವ ಜನರಲ್ಲಿ ಕಿಡ್ನಿ ಸ್ಟೋನ್ಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಅದೇ ರೀತಿ ಈಗ ಮಕ್ಕಳಲ್ಲಿಯೂ ಸಹ ಇದು ಕಾಣಿಸ್ ಸಿಗಬಹುದಾ? ಹೌದು, ಮಕ್ಕಳಲ್ಲಿಯೂ ಕೂಡ ಕಿಡ್ನಿ ಸ್ಟೋನ್ಸ್ ಆಗುವಂತಹ ಸಂಭವವಿರುತ್ತದೆ. ಈಗ ಒಂದ್ ವೇಳೆ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ಸ್ ಆದ್ರೆ ಅದು ಯಾಕಾಯ್ತು, ಅದಕ್ಕೆ ಕಾರಣಗಳೇನೆಂದು ನೀವು ವೈದ್ಯರನ್ನ ಭೇಟಿಯಾಗಿ ಅದನ್ನ ಪರೀಕ್ಷೆ ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಅದೇ ರೀತಿ ಮ್ಯಾಮ್, ಈಗ ಹಾರ್ಡ್ ವಾಟರ್ ಮತ್ತೆ ಸಾಫ್ಟ್ ವಾಟರ್ ಬಗ್ಗೆ ಎಲ್ಲ ಹೇಳ್ತಾರೆ, ಅಂದ್ರೆ ಅದರಿಂದನೂ ಕಿಡ್ನಿ ಸ್ಟೋನ್ಗಳು ಆಗ್ತವೆ ಅನ್ನೋದ್ರ ಬಗ್ಗೆ. ಸೊ ಅದು ಯಾವ ರೀತಿ? ಈಗ ನಾನು ಮೊದಲೇ ಹೇಳಿದೆ, ಈಗ ನಮ್ಮ ಮನೆಯಲ್ಲಿ ನೀರಿನ ಪೈಪ್ಗಳಲ್ಲಿ ಒಂದು ಪದರ ಜಮೆ ಆಗತ್ತೆ ಅಂತ. ಅದು ನೀವು ನೋಡಿ, ಯಾರಲ್ಲಿ ನದಿ ನೀರು ಬರ್ತಾ ಇರತ್ತೆ ಅವರಲ್ಲಿ ಬಹಳ ಕಡಿಮೆ ಇರತ್ತೆ. ಆದ್ರೆ ಯಾರು ಬೋರ್ವೆಲ್ ವಾಟರ್ ಎಲ್ಲ ನೀರೆಲ್ಲ ಯೂಸ್ ಮಾಡ್ತಿರ್ತಾರೆ ಅವರಲ್ಲಿ ಬಹಳಷ್ಟು ಅಂತಹ ಪೈಪ್ಗಳಲ್ಲಿ ಬಹಳಷ್ಟು ನೀರಿನ ಪದರ ಜಮೆ ಆಗೋದನ್ನ ನೋಡ್ತೀವಿ. ಈಗ ನಾವು ಬೋರ್ವೆಲ್ ವಾಟರ್ ಅಲ್ಲಿ ಖನಿಜ ಲವಣಾಂಶಗಳೆಲ್ಲ ಜಾಸ್ತಿ ಆಗಿರುವುದರಿಂದ ಆ ವಾಟರ್ ಅನ್ನ ಡೈರೆಕ್ಟ್ ಆಗಿ ನೀರನ್ನ ಫಿಲ್ಟರ್ ಮಾಡ್ಲಾರ್ದೆ ನಾವು ಯಾವಾಗ ಕುಡಿತಾ ಇರ್ತೀವಿ ಆವಾಗ ನಮ್ಮ ದೇಹದಲ್ಲಿನ ಖನಿಜ ಲವಣಗಳೆಲ್ಲ ಜಾಸ್ತಿ ಆಗಿ ಕಿಡ್ನಿ ಸ್ಟೋನ್ಸ್ ಆಗುವಂತಹ ಸಾಧ್ಯತೆ ಬಹಳ ಇರುತ್ತೆ. ಅದೇ ರೀತಿ ಈಗ ಗರ್ಭಿಣಿಯರನ್ನ ತಗೋದಾದ್ರೆ ಅವರಲ್ಲಿನೂ ಸಹ ಕಿಡ್ನಿ ಸ್ಟೋನ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೌದು, ಗರ್ಭಿಣಿಯರಲ್ಲಿ ಕೂಡ ಕಿಡ್ನಿ ಸ್ಟೋನ್ಸ್ ಆಗಬಹುದು. ಅದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ಗರ್ಭಾಶಯದಲ್ಲಿ ಮಗು ಬೆಳೀತಾ ಇರುವಾಗ ಮೂತ್ರನಾಳದ ಮೇಲೆ ಬಹಳ ಒತ್ತಡ ಇರ್ತದೆ. ಆವಾಗ ಮೂತ್ರದ ಹರಿವು ನಿಧಾನವಾಗಿರಬಹುದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂತಹದ್ದಾಗಿರಬಹುದು. ಇವೆಲ್ಲ ಕಾರಣಗಳಿಂದಾಗಿ ಮೂತ್ರಾಶಯದ ಸೋಂಕುಗಳು ಕೂಡ ಆಗಬಹುದು. ಇಂತಹ ಸಂದರ್ಭದಲ್ಲಿ ಗರ್ಭಿಣಿಯರಿಗೂ ಕೂಡ ಕಿಡ್ನಿ ಸ್ಟೋನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಮ್ಯಾಮ್, ಈಗ ಗಂಡು ಮತ್ತು ಹೆಣ್ಣನ್ನು ತಗೊಂಡಾಗ ಕಿಡ್ನಿ ಸ್ಟೋನ್ ಜಾಸ್ತಿ ಗಂಡು ಮಕ್ಕಳಿಗೆ ಜಾಸ್ತಿ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಇದನ್ನ ಹೇಳ್ತೀರಿ ನೀವು? ಈಗ ಸರಾಸರಿಯಾಗಿ ಬಹಳಷ್ಟು ರಿಸರ್ಚ್ ಗಳನ್ನ ಮಾಡಿದಾಗ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿಯೇ ಕಿಡ್ನಿ ಸ್ಟೋನ್ಸ್ ಜಾಸ್ತಿ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಾರಣಗಳೆಂದರೆ ಪುರುಷರು ಹೆಚ್ಚು ಹೊರಾಂಗಣದಲ್ಲಿ ಕೆಲಸ ಮಾಡುವುದು, ಬಿಸಿಲಿನಲ್ಲಿ ಬೆವರುವುದು, ಮತ್ತೆ ಕೆಲವರಿಗೆ ನೀರು ಕಡಿಮೆ ಕುಡಿಯುವ ಅಭ್ಯಾಸ ಇರುತ್ತೆ, ಆಹಾರದಲ್ಲಿ ಉಪ್ಪು ಹೆಚ್ಚಾಗಿ ಬಳಸುವುದು, ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ಒಂದು ವರ್ಕ್ ಪ್ರೆಷರ್ ಅಂತ
ಅದಕ್ಕಾಗಿ ಗಂಡು ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ಸ್ ಹೆಚ್ಚಾಗಿ ಕಂಡು ಬರ್ತವೆ. ಆದರೆ ಈಗಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ವರ್ಕ್ ಪ್ರೆಷರ್ ಆಗಿ ಹೆಣ್ಣು ಮಕ್ಕಳಲ್ಲಿಯೂ ಕೂಡ ಕಾಣಿಸ್ತಾ ಇದೆ. ಆದರೆ ನಾವು ಸಾಮಾನ್ಯವಾಗಿ ಹೋಲಿಸಿ ನೋಡಿದಾಗ ಗಂಡು ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ. ಸೊ ಅದೇ ರೀತಿ ಮ್ಯಾಮ್, ಈಗ ಕಿಡ್ನಿ ಸ್ಟೋನ್ ಅಂತ ಆದಾಗ ಯಾವ ರೀತಿಯೆಲ್ಲ ಲಕ್ಷಣಗಳು ಕಾಣಿಸ್ತವೆ? ಕಿಡ್ನಿ ಸ್ಟೋನ್ ಅಂತ ಬಂದಾಗ ಮೊದಲನೆಯದಾಗಿ ಸ್ಟೋನ್ಗಳಲ್ಲಿ ನಾವು 2 ಪ್ರಕಾರ ಹೇಳ್ತೀವಿ, ಚಿಕ್ಕ ಕಲ್ಲುಗಳು ಮತ್ತು ದೊಡ್ಡ ಕಲ್ಲುಗಳು ಅಂತ. ಚಿಕ್ಕ ಕಲ್ಲುಗಳಿದ್ದಾಗ ಒಮ್ಮೊಮ್ಮೆ ಯಾವುದೇ ಲಕ್ಷಣಗಳು ಕಾಣಿಸದೇ ಇರಬಹುದು. ನಾವು ನೀರು ಜಾಸ್ತಿ ಕುಡಿದಾಗ ಅವು ಮೂತ್ರನಾಳಗಳಿಂದ ಹೊರಗೂ ಹೋಗ್ಬಹುದು. ಆದ್ರೆ ದೊಡ್ಡ ಕಲ್ಲುಗಳಿದ್ದಾಗ ಯಾವಾಗ ಅವು ಮೂತ್ರನಾಳದಿಂದ ಹೊರಗಡೆ ಹೋಗುವುದಿಲ್ಲ, ಆವಾಗ ಲಕ್ಷಣಗಳನ್ನ ನಾವು ಕಾಣಬಹುದು. ಸಾಮಾನ್ಯವಾಗಿ ಕಾಣುವ ಲಕ್ಷಣಗಳು ಅಂದ್ರೆ ಮೊದಲನೇದಾಗಿ ನೋವು. ನಾವು ಈಗ ಕಿಡ್ನಿ ಸ್ಟೋನ್ ನಿಂದ ಬರುವ ನೋವನ್ನ ಒಂದು ಡೆಲಿವರಿ ಪೇನ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಅಂತ ಹೇಳ್ತೇವೆ. ಬಹಳ ತೀವ್ರವಾದ ನೋವು ಇರುತ್ತೆ. ಸಾಮಾನ್ಯವಾಗಿ ಬೆನ್ನಿನ ಹಿಂಬದಿಯಲ್ಲಿ ನೋವು, ಹೊಟ್ಟೆಯ ಕೆಳಭಾಗದಲ್ಲಿ ನೋವು, ಬೆನ್ನಿನಿಂದ ನೋವು ಹೊಟ್ಟೆಯವರೆಗೆ ಹರಿಯುವುದು, ಕೆಳಬೆನ್ನು, ಕೆಳ ಹೊಟ್ಟೆ ಅಥವಾ ತೊಡೆಯ ಸಂದಿನಲ್ಲಿ ನೋವು ಬರುವುದು, ಇವೆಲ್ಲ ಕಾಣಿಸ್ತದೆ. ಅದರ ಜೊತೆಗೆ ಮೂತ್ರದ ಉರಿ, ಪದೇ ಪದೇ ಮೂತ್ರಕ್ಕೆ ಹೋಗುವಾಗೆ ಆಗುವುದು, ವಾಕರಿಕೆ, ವಾಂತಿ, ಮತ್ತೆ ಮೂತ್ರನಾಳದಲ್ಲಿ ರಕ್ತ ಕಾಣಿಸುವುದು, ಕೆಲವೊಮ್ಮೆ ಜ್ವರ ಕೂಡ ಬರುತ್ತೆ. ಇವೆಲ್ಲವುಗಳು ಕಿಡ್ನಿ ಸ್ಟೋನ್ ನಲ್ಲಿ ಕಾಣಿಸುವಂತಹ ಸಾಮಾನ್ಯ ಲಕ್ಷಣಗಳು. ಎಸ್ ಮ್ಯಾಮ್, ಈಗ ಅದೇ ರೀತಿ ದೊಡ್ಡ ಕಲ್ಲು ಸಣ್ಣ ಕಲ್ಲು ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ, ಅದನ್ನ MM ಅಲ್ಲಿ ಅಳಿತಾರೆ ಐ ಥಿಂಕ್. ಅದಾದ್ಮೇಲೆ ಈಗ ಎಷ್ಟು ಸಣ್ಣ ಕಲ್ಲು ಮೂತ್ರದಲ್ಲಿ ಹೋಗ್ಬಹುದು ಹಾಗೂ ಎಷ್ಟು ದೊಡ್ಡದಾಗಿ ಕಲ್ಲು ಫಾರ್ಮ್ ಆಗಬಹುದು? ಈಗ ಕಿಡ್ನಿ ಸ್ಟೋನ್ಗಳು 1 mm ನಿಂದ 2 ಸೆಂಟಿಮೀಟರ್ ವರೆಗೂ ಬೆಳಿಬಹುದು. ಈಗ 1 mm ನಿಂದ 5 mm ವರೆಗೂ ಇರುವ ಸ್ಟೋನ್ಗಳು ನಾವು ಹೆಚ್ಚಾಗಿ ನೀರು ಎಲ್ಲ ಕುಡಿತಾ ಇದ್ದರೆ ಅವು ಮೂತ್ರನಾಳಗಳಿಂದ ಹೊರಗಡೆ ಹೋಗಬಹುದು. ಇನ್ನು 10 ಮಿಲಿಮೀಟರ್ ಒಳಗೆ ಇರುವ ಕಲ್ಲುಗಳು ನಮ್ಮ ಔಷಧಿ ಚಿಕಿತ್ಸೆಯ ಮೂಲಕ ಮತ್ತು ನಾವು ದಿನನಿತ್ಯದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡ್ರೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಅವು ಮೂತ್ರನಾಳಗಳಿಂದ ಹೊರಗೆ ಹೋಗಬಹುದು. ಆದರೆ 10 ಮಿಲಿಮೀಟರ್ ಗಿಂತ ದೊಡ್ಡದಾಗಿರುವಂತಹ ಕಲ್ಲುಗಳು ಮೂತ್ರನಾಳದಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತ ಸಮಯದಲ್ಲಿ ನಾವು ಶಸ್ತ್ರಚಿಕಿತ್ಸೆಯ ಮೊರೆ ಹೋಗ್ಬೇಕಾಗತ್ತೆ. ಕೆಲವು ಜನಕ್ಕೆ 3 ಸೆಂಟಿಮೀಟರ್ ವರೆಗೂ ಆಗಿರುತ್ತೆ, ಅಂತವ್ರು ಯಾವ ರೀತಿ ಅದು ಶಸ್ತ್ರಚಿಕಿತ್ಸೆ ಆಗ್ಬೇಕಾಗತ್ತೆ ಅವರು? ಎಸ್ ಮ್ಯಾಮ್. ಸೊ ಅದೇ ರೀತಿ ಮ್ಯಾಮ್, ಆಹಾರ ಪದ್ಧತಿಯಿಂದ ಕಿಡ್ನಿ ಸ್ಟೋನ್ಗೆ ಕಾರಣಗಳಾಗಬಹುದಾ? ಈಗ ನಾವು ರೆಗ್ಯುಲರ್ ಆಗಿ ನೀರು ಕುಡಿಬೇಕು ಅಂತ ಹೇಳಿದ್ವಿ, ಬಟ್ ಕೆಲವೊಂದು ಅಂಶಗಳಿರುವಂತ ಪದಾರ್ಥಗಳನ್ನು ತಗೋಬಾರ್ದು ಅಂತ ಹೇಳ್ತಾರೆ, ಅವು ಯಾವೆಲ್ಲ ಇದಾವೆ? ಮೊದಲನೇದಾಗಿ ಸಕ್ಕರೆ ಮತ್ತು ತಂಪು ಪಾನೀಯಗಳು, ಸೋಡಾ, ಇವು ಮತ್ತು ನಾನು ಈಗಾಗಲೇ ಹೇಳಿದಂತೆ ಉಪ್ಪಿನ ಅಂಶವಿರುವಂತಹ ಪದಾರ್ಥಗಳನ್ನ ನಾವು ಜಾಸ್ತಿ ಬಳಸಬಾರದು. ಅದರ ಜೊತೆಗೆ ನಾವು ಈಗ ಪಾಲಕ್, ಬೀಟ್ರೂಟ್ ಮತ್ತೆ ಚಾಕ್ಲೇಟ್, ಚಹಾ ಇವೆಲ್ಲದರಲ್ಲಿ ಆಕ್ಸಾಲೇಟ್ ಅನ್ನೋ ಪದಾರ್ಥ ಜಾಸ್ತಿ ಆಗಿರುತ್ತೆ. ಅವುಗಳನ್ನ ಅತಿ ಹೆಚ್ಚಾಗಿ ಬಳಸುವುದರಿಂದ ಆಕ್ಸಾಲೇಟ್ ಸ್ಟೋನ್ಗಳಾಗುವಂತ ಸಂಭವವಿರುತ್ತದೆ. ಈಗ ಪಾಲಕ್ ಸೊಪ್ಪು ದೇಹಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ, ಅದನ್ನ ಬಳಸಲೇಬಾರದು ಅಂತ ಹೇಳ್ತಾ ಇಲ್ಲ. ಈಗಾಗಲೇ ಯಾರಾದ್ರೂ ಕಿಡ್ನಿ ಸ್ಟೋನ್ಗಳಿಂದ ಬಳಲ್ತಾ ಇದ್ರೆ ಅವರು ಅದನ್ನ ದೂರ ಇಡೋದು ಬಹಳ ಒಳ್ಳೆಯದು ಮತ್ತು ಮಿತವಾಗಿ ಬಳಸಬೇಕು. ಸೊ ಅದೇ ರೀತಿ ಈ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ? ಕಿಡ್ನಿ ಸ್ಟೋನ್ ಇದ್ದಾಗ ಲಕ್ಷಣಗಳು ಕಾಣಿಸ್ತದೆ. ಅದರಲ್ಲಿ ನೋವು ತುಂಬಾ ಹೆಚ್ಚಾದಾಗ ಮತ್ತು ಮೂತ್ರದಲ್ಲಿ ರಕ್ತ ಕಂಡ ಬಂದರೆ, ಅದರ ಜೊತೆ ಮೂತ್ರ ಬಾರದೇ ಇದ್ದಾಗ ಮತ್ತು ಜ್ವರ ಮತ್ತೆ ನೋವು ಬಹಳಷ್ಟು ತೀವ್ರವಾಗಿದ್ದರೆ ವೈದ್ಯರನ್ನ ಸಂಪರ್ಕಿಸಬೇಕಾಗ್ತದೆ. ಮೂತ್ರಪಿಂಡದ ಕಲ್ಲುಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತೆ ಮೇಡಮ್? ಮೂತ್ರಪಿಂಡದ ಕಲ್ಲುಗಳಿಗೆ ನೀವು ವೈದ್ಯರನ್ನು ಸಂಪರ್ಕಿಸಿದಾಗ ಅವರು ಮೊದಲು ನಿಮ್ಗೆ ಒಂದಿಷ್ಟು ಪರೀಕ್ಷೆಗಳನ್ನ ಮಾಡ್ತಾರೆ. ಅದರಲ್ಲಿ ಮೂತ್ರ ಪರೀಕ್ಷೆ ಇರಬಹುದು ಅಥವಾ ರಕ್ತ ಪರೀಕ್ಷೆ ಇರಬಹುದು ಮತ್ತು ಮೂತ್ರಾಶಯದಲ್ಲಿರುವಂತಹ ಕಲ್ಲಿನ ಗಾತ್ರ ಮತ್ತದು ಎಲ್ಲಿದೆ, ಈಗ ಮೂತ್ರಪಿಂಡದಲ್ಲಿದೆ, ಮೂತ್ರನಾಳದಲ್ಲಿದೆ ಅಥವಾ ಮೂತ್ರಾಶಯದಲ್ಲಿದೆ ಅಂತ ನೋಡ್ಲಿಕ್ಕೆ ಈಗ ನಾವು USG ಅಂತೇವೆ, ಅಲ್ಟ್ರಾಸೌಂಡ್ ಅಥವಾ CT ಸ್ಕ್ಯಾನ್, ಇಂತಹ ಒಂದಿಷ್ಟು ಪರೀಕ್ಷೆಗಳನ್ನ ಮಾಡ್ತಾರೆ. ಆ ಪರೀಕ್ಷೆಯ ಮೇಲೆ ಕಿಡ್ನಿ ಸ್ಟೋನ್ ಎಷ್ಟು ದೊಡ್ಡದಾಗಿದೆ, ಈಗ ನಾನು ಈಗಾಗಲೇ ಹೇಳಿರೋ ಹಾಗೆ ಸೈಜು 10 mm ಗಿಂತ ಕಡಿಮೆ ಇದ್ದರೆ ನೀವು ಔಷಧಿ ಚಿಕಿತ್ಸೆಗೆ ಹೋಗಬಹುದು. 10 mm ಗಿಂತ ಸ್ಟೋನ್ ದೊಡ್ಡದಾಗಿದ್ದಲ್ಲಿ ಶಸ್ತ್ರಚಿಕಿತ್ಸೆಗೆ ಹೋಗಬೇಕಾಗತ್ತೆ. ಈಗ ಔಷಧಿ ಚಿಕಿತ್ಸೆ ಅಂತ ಹೇಳಿದ್ರೆ ಮೊದಲನೇದಾಗಿ ಗಾತ್ರದ ಮೇಲೆ ನಾವು ಅದನ್ನ ನಿರ್ಧಾರ ಮಾಡಲಾಗತ್ತೆ. ಈಗ ಕಲ್ಲು ಬಹಳ ಚಿಕ್ಕದಾಗಿದ್ದಾಗ ಒಂದಿಷ್ಟು ನೋವು ನಿವಾರಕ ಔಷಧಿಗಳು, ಅದರ ಜೊತೆಗೆ ನೀರು ಜಾಸ್ತಿ ಕುಡಿಯೋದಕ್ಕೆ ಹೇಳ್ತೇವೆ. ಅಥವಾ ಈಗ ನಾವು ಹೈಡ್ರೋಥೆರಪಿ ಅಂತ ಮಾಡ್ತೇವೆ. ಈಗ ನೀವು ಕೇಳಿರ್ತೀರಿ, ಒಂದೇ ಸಲ 4-5 ಸಲೈನ್ಗಳನ್ನ ಹಾಕಿದ್ರು ಅಂತ ಹೇಳ್ತಾರೆ. ಈಗ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾದಾಗ ಅದು ಕಿಡ್ನಿಯಲ್ಲಿ ಜಾಸ್ತಿ ನೀರಿನ ಶೇಖರಣೆಯಾಗಿ ಅದು ಮೂತ್ರದ ಮೂಲಕ ಜಾಸ್ತಿ ಪ್ರೆಷರ್ ಇಂದ ಕಿಡ್ನಿ ಸ್ಟೋನ್ಗಳನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಒಂದಿಷ್ಟು ಔಷಧಿ ಚಿಕಿತ್ಸೆಗಳನ್ನ ನಾವು ಚಿಕ್ಕ ಗಾತ್ರದ ಸ್ಟೋನ್ಗಳಿಗೆ ಕೊಡಬಹುದು. ಈಗ ಮೂತ್ರನಾಳದಿಂದ ಹೊರ ಹೋಗದೇ ಇರುವಂತಹ ಒಂದು ಕಿಡ್ನಿ ಸ್ಟೋನ್ಗೆ ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾಗ್ತದೆ. ಅದೇ ರೀತಿ ಈ ಒಂದು ಕಿಡ್ನಿ ಸ್ಟೋನ್ ಅನ್ನ ತಡೆಗಟ್ಟಲಿಕ್ಕೆ ಏನೆಲ್ಲ ಪರಿಹಾರಗಳಿದಾವೆ, ಏನಾದ್ರೂ ಮನೆ ಮದ್ದುಗಳಿದಾವ ಆ ರೀತಿ?
ನಾವು ಈಗಾಗಲೇ ಹೇಳಿದಾಗೆ ಕಿಡ್ನಿ ಸ್ಟೋನ್ ನಮಗೆ ಬರ್ತಾ ಇರೋದೇ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ. ಅದಕ್ಕಾಗಿ ನಾವು ಪ್ರತಿದಿನ 2.5 3 ಲೀಟರ್ ಅಷ್ಟು ನೀರು ಕುಡಿಬೇಕಾಗತ್ತೆ. ನಾವು ಹೆಚ್ಚು ನೀರು ಕುಡಿತಾ ಇದೆಯೋ ಇಲ್ಲೋ ಅಂತ ನಾವೇ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಈಗ ನಮ್ಮ ಮೂತ್ರ ತಿಳಿ ಹಳದಿ ಅಥವಾ ಬಿಳಿ ಬಣ್ಣದ್ದು ಬರ್ತಾ ಇದ್ರೆ ನಾವು ಹೆಚ್ಚಾಗಿ ನೀರನ್ನ ಕುಡಿತಾ ಇದ್ದೇವೆ ಅಂತ ಅರ್ಥ. ಈಗ ಮೂತ್ರ ಬಹಳ ಗಾಢವಾಗಿ ಕಾಣಿಸ್ತಾ ಇದ್ರೆ ನಾವು ನೀರು ಕಡಿಮೆ ಕುಡಿತಾ ಇದ್ದೇವೆ ಅನ್ನೋದು ನಮಗೆ ಒಂದು ಅಲಾರಾಮ್ ಗಂಟೆ ಕಲರ್ ಮೇಲೆ ನಾವು ತಿಳ್ಕೊಳ್ಬೋದು. ನಾವು ನೀರನ್ನ ಆವಾಗ ಜಾಸ್ತಿ ಕುಡಿಬೇಕಾಗುತ್ತೆ. ಅದರ ಜೊತೆಗೆ ನಾವು ಉಪ್ಪಿನ ಅಂಶವಿರುವಂತಹ ಪದಾರ್ಥಗಳನ್ನ ಕಡಿಮೆ ಬಳಸಬೇಕಾಗತ್ತೆ ಮತ್ತು ಮೂತ್ರವನ್ನ ತಡೆ ಹಿಡಿಯಬಾರದು. ಮೂತ್ರವನ್ನ ಬಹಳಷ್ಟು ಹೊತ್ತು ತಡೆ ಹಿಡಿಯುವುದರಿಂದ ಮೂತ್ರಾಶಯದಲ್ಲಿ ಅದು ಬಹಳಷ್ಟು ಹೊತ್ತು ಇರಬೇಕಾಗತ್ತೆ. ಆಗ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗತ್ತೆ. ಒಂದು ಸಲ ಬ್ಯಾಕ್ಟೀರಿಯಾಗಳ ಉತ್ಪತ್ತಿ ಆದರೆ ಮೂತ್ರದ ರಾಸಾಯನಿಕ ಗುಣವನ್ನು ಅವು ಬದಲಾಯಿಸಿ ಬಿಡ್ತವೆ. ಆಗ ಅದರಲ್ಲಿರುವಂತಹ ಖನಿಜಗಳು ಲವಣಗಳು ಒಟ್ಟುಗೂಡಿ ಮತ್ತೆ ಕಿಡ್ನಿ ಸ್ಟೋನ್ ಮಾಡೋದಕ್ಕೆ ಸಹಾಯಕರ ಆಗತ್ತೆ. ಅದಕ್ಕೆ ಮೂತ್ರವನ್ನ ತಡೆ ಹಿಡಿಯಬಾರದು. ಅದರ ಜೊತೆ ಹಣ್ಣು ತರಕಾರಿಗಳನ್ನ ನಾವು ಸೇವನೆ ಮಾಡಬೇಕಾಗತ್ತೆ. ಎಸ್, ಈಗ ಸಾಕಷ್ಟು ನೀರನ್ನ ಕುಡಿಬೇಕು ಅಂತ ಹೇಳಿದ್ರೆ ಅದೇ ರೀತಿ ನಾವು ಅದೊಂದು ಇಂಡಿಕೇಶನ್ ಕೊಡುತ್ತೆ. ಕಲರ್ ಮೇಲೆ ನಾವು ತಿಳ್ಕೊಂಡು ನಾವು ಎಷ್ಟು ಹೈಡ್ರೇಟ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಮ್ಯಾಮ್ ಅದ್ರ ಹೊರತಾಗಿ ಏನಾದ್ರು ಮನೆ ಮದ್ದುಗಳಿದಾವ? ಸಾಕಷ್ಟು ಜನ ಕೇಳ್ತಾರೆ ಮನೆ ಮದ್ದುಗಳಿದ್ರೆ ಹೇಳ್ರಿ. ಅಂದ್ರೆ ಈಗಾಗಲೇ ಆಪರೇಷನ್ ಮಾಡಿಸ್ಕೊಂಡವ್ರು ಅಥವಾ 2mm 3mm ಕಿಡ್ನಿ ಸ್ಟೋನ್ ಇದ್ದವ್ರಿಗೆಲ್ಲ ಇದೊಂದು ಇರತ್ತೆ. ಮನೆಯಲ್ಲಿ ನಾವು ಚಿಕಿತ್ಸೆ ತಗೊಂಡು ಈ ಸ್ಟೋನ್ ಅನ್ನ ಮೂತ್ರದ ಮೂಲಕ ಹೊರ ಹಾಕ್ಬೋದು ಅಂತ. ಅಂತವ್ರಿಗೆ ಏನ್ ಹೇಳ್ತೀರಿ? ಮನೆ ಮದ್ದುಗಳು ಅಂತ ಕೇಳಿದಾಗ ನೀವು ಸಾಮಾನ್ಯವಾಗಿ ಎಳನೀರನ್ನ ಬಳಸಬಹುದು. ವಾರದಲ್ಲಿ 2 ದಿನಗಳಂತ ನೀವು ಎಳನೀರನ್ನು ತಗೊಳ್ತಾ ಹೋದ್ರೆ ಅದು ಕಿಡ್ನಿ ಸ್ಟೋನ್ ಆಗುವುದನ್ನ ತಡೆಗಟ್ಟುತ್ತದೆ. ಇನ್ನು ಹುರುಳಿಕಾಳಿನ ಕಷಾಯ, ನಾವು ಇದನ್ನ ಆಯುರ್ವೇದದಲ್ಲಿ ಕುಲಥ ಅಂತ ಹೇಳ್ತೇವೆ. ಇದು ಮೂತ್ರವರ್ಧಕ ಅಂದ್ರೆ ಮೂತ್ರದ ಪ್ರಮಾಣವನ್ನ ಹೆಚ್ಚಿಸುವ ಮೂಲಕ ಸಣ್ಣ ಸಣ್ಣ ಕಲ್ಲುಗಳನ್ನ ದೇಹದಿಂದ ಹೊರಗೆ ಹಾಕುವುದು ಅಷ್ಟೇ ಅಲ್ಲದೆ ಆ ಸಣ್ಣ ಸಣ್ಣ ಕಲ್ಲುಗಳನ್ನ ಒಡೆಯುವುದಕ್ಕೂ ಕೂಡ ಸಹಾಯ ಮಾಡ್ತದೆ. ಅದೇ ಹುರುಳಿ ಕಷಾಯವನ್ನ ನೀವು ಮನೆಯಲ್ಲಿ ಮಾಡಿಕೊಳ್ಳಬಹುದು. ಈಗ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ. 4 ಚಮಚ ಹುರುಳಿ ಕಾಳನ್ನ ರಾತ್ರಿ ನೆನೆಸಿ ಇಟ್ಟು ಅದಕ್ಕೆ ಬೆಳಗ್ಗೆ 1/2 ಲೀಟರ್ ನೀರು ಹಾಕಿ ಅದನ್ನು ಕುದಿಸಬೇಕು. ನೀರು 100 ml ಆಗುವವರೆಗೆ ಕುದಿಸ್ತಾ ಇರಬೇಕು. ನಂತರ ಅದನ್ನು ಸೋಸಿಕೊಂಡು ಉಗುರ ಬೆಚ್ಚಗೆ ಇರುವಾಗ ಖಾಲಿ ಹೊಟ್ಟೆಯಲ್ಲಿ ಮುಂಜಾನೆ ಮತ್ತು ಸಂಜೆ 2 ಸಮಯ ನೀವು ತೆಗೆದುಕೊಂಡ್ರೆ ನಾವು ಕಿಡ್ನಿ ಸ್ಟೋನ್ಗಳನ್ನ ದೂರ ಇಡಬಹುದು. ಮತ್ತೆ ಇನ್ನೊಂದು ಮನೆಮದ್ದು ಅಂದ್ರೆ ಕೊತ್ತಂಬರಿ ಕಾಳಿನ ನೀರು. ಈಗ ಸ್ವಚ್ಛ ಮಾಡಿದಂತಹ ಒಂದು ಕೊತ್ತಂಬರಿ ಕಾಳನ್ನ 1 ಚಮಚ ರಾತ್ರಿ 1 ಗ್ಲಾಸ್ ನೀರಿಗೆ ಹಾಕಿಟ್ಟು ಬೆಳಗ್ಗೆ ಅದನ್ನ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಪ್ರತಿದಿನ ಮಾಡ್ತಾ ಹೋಗುವುದರಿಂದ ಕಿಡ್ನಿ ಸ್ಟೋನ್ಗಳ ಸಣ್ಣ ಗಾತ್ರದ ಕಿಡ್ನಿ ಸ್ಟೋನ್ಗಳಿದ್ರೆ ಅವು ದೇಹದಿಂದ ಹೊರ ಹಾಕಬಹುದು. ಇನ್ನು ತುಳಸಿ ರಸ, ಇದನ್ನ ನಾವು ತುಳಸಿ ಟಾನಿಕ್ ಅಂತ ಕೂಡ ಹೇಳ್ತೇವೆ. ಯಾಕಂದ್ರೆ 1 ಚಮಚ ತುಳಸಿ ಎಲೆಗೆ 1 ಚಮಚ ಜೇನುತುಪ್ಪವನ್ನು ಬೆರೆಸಿ ದಿನಾಲು ನೀವು ತಗೊಳ್ತಾ ಹೋದ್ರೆ ಕಿಡ್ನಿ ಸ್ಟೋನ್ಗಳ ಗಾತ್ರವನ್ನ ಕಡಿಮೆ ಮಾಡಬಹುದು. ಮತ್ತೆ ಇದು ನೋವು ನಿವಾರಕ ಕೂಡ. ಅದರ ಜೊತೆಗೆ ಮೂತ್ರವರ್ಧಕ ಅಂದ್ರೆ ಮೂತ್ರವನ್ನ ಹೆಚ್ಚು ಮಾಡುತ್ತದೆ. ಅದರಿಂದ ನಾವು ಕಿಡ್ನಿ ಸ್ಟೋನ್ಗಳನ್ನ ಹೊರ ಹಾಕಲು ಸಹಾಯ ಆಗ್ತದೆ. ಒಟ್ಟಾರೆ ಮೂತ್ರಪಿಂಡದ ಕಾರ್ಯವನ್ನು ಇದು ಬೆಂಬಲಿಸ್ತದೆ. ಅದಕ್ಕೆ ತುಳಸಿ ರಸವನ್ನ ನಾವು ತುಳಸಿಯ ಒಂದು ಟಾನಿಕ್ ಅಂತ ಕೂಡ ಹೇಳ್ತೇವೆ. ಇದನ್ನ ನೀವು ಕೂಡ ಬಳಸಬಹುದು. ಇನ್ನು ನಿಂಬೆ ನೀರು ಅಂದ್ರೆ ದಿನಕ್ಕೆ 4 ಬಾರಿ 4 ಗ್ಲಾಸ್ನಷ್ಟು ನೀರನ್ನ ಅರ್ಧ ನಿಂಬೆ ರಸವನ್ನ ತಾಜಾ ನಿಂಬೆ ರಸವನ್ನ ಅದರಲ್ಲಿ ಹಿಂಡ್ಕೊಂಡು 4 ಸಮಯ ಕುಡಿಯೋದರಿಂದ ಕೂಡ ಕಿಡ್ನಿ ಸ್ಟೋನ್ಗಳನ್ನ ಅಂದ್ರೆ ಡೈಲಿ 2 ನಿಂಬೆಹಣ್ಣು ಅಷ್ಟು 4 ಗ್ಲಾಸು ಕುಡಿಬಹುದು. ನೀವು ಯಾವುದೇ ಸಮಯದಲ್ಲಿ ಕುಡಿಬಹುದು. ಮುಂಜಾನೆ ಖಾಲಿ ಹೊಟ್ಟೆ ಅಂತ ಇದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಕುಡಿತಾ ಹೋದ್ರೆ ನೀವು ಕಿಡ್ನಿ ಸ್ಟೋನ್ಗಳನ್ನ ದೂರ ಇಡಬಹುದು. ಮತ್ತೆ ಅದರ ಜೊತೆ ದಾಳಿಂಬೆ ರಸ, ಇದು ಮೂತ್ರದ ಒಂದು ಆಮ್ಲೀಯತೆ ಅಂತೀವಿ ನಾವು, ಅದನ್ನ ಕಡಿಮೆ ಮಾಡಿ ಮೂತ್ರಪಿಂಡಗಳಲ್ಲಿರುವಂತಹ ತ್ಯಾಜ್ಯವನ್ನು ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡುತ್ತದೆ. ಸೊ ನೀವು ದಾಳಿಂಬೆ ಕಾಳು ಅಥವಾ ದಾಳಿಂಬೆ ರಸವನ್ನ ತಗೊಳ್ಬಹುದು. ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ನೋಡ್ತಾ ಇರ್ತೇವೆ, ಕಿಡ್ನಿ ಸ್ಟೋನ್ ಆದವರಿಗೆ ಕಬ್ಬಿನ ರಸ ಕುಡಿಯೋದಕ್ಕೆಲ್ಲ ಕೊಡ್ತಾರೆ. ಈ ಕಬ್ಬಿನ ರಸ ಕೂಡ ಮೂತ್ರ ವಿಸರ್ಜನೆಯನ್ನ ಜಾಸ್ತಿ ಮಾಡ್ತದೆ, ಮೂತ್ರ ವರ್ಧಕ ಅಂತ ಹೇಳ್ತೇವೆ ನಾವು. ಅಂಡ್ ಅದು ಹೀಟ್ ಆಗಿರೋದ್ರಿಂದ ಏನಾದ್ರೂ ಅದು ಬ್ರೇಕ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ, ಅದು ಕೂಡ ಸಹಾಯ ಮಾಡ್ತದೆ. ಈ ಕಬ್ಬಿನ ರಸಕ್ಕೆ ನಾವು ಏಲಕ್ಕಿ ಪುಡಿಯನ್ನ ಬೆರೆಸಿ ಕುಡಿಯುವುದರಿಂದ ನಮಗೆ ಒಂದು ಮೂತ್ರ ಉರಿ ಆಗುವುದು ಅದೆಲ್ಲ ಕಡಿಮೆ ಆಗ್ತದೆ ಮತ್ತು ಕಿಡ್ನಿ ಸ್ಟೋನ್ಗಳನ್ನ ಹೊರ ಹಾಕಲಿಕ್ಕೆ ಸಹಾಯ ಮಾಡಿ. ಎಸ್ ಮ್ಯಾಮ್, ಅದೇ ರೀತಿ ನಾನು ಬಾರ್ಲಿ ವಾಟರ್ ಬಗ್ಗೆ ಕೇಳಿದ್ದೀನಿ. ಬಾರ್ಲಿನ ಕುದಿಸಿ ಕುಡಿಯೋದ್ರಿಂದ ಜವೆ ಗೋಧಿ ಅದನ್ನು ಮಾಡಬಹುದು. ಮತ್ತು ಕಾಡು ಬಸಳೆ ಅಂತ ಒಂದು ಎಲೆ ಸಿಗತ್ತಲ್ಲ ಮೇಡಮ್, ಅದನ್ನು ಕೂಡ, ಮತ್ತೆ ಪರ್ಣ ಬೀಜ ಅಂತ ಒಂದು ಎಲೆ ಸಿಗುತ್ತೆ, ಅದರಿಂದ ಎಲ್ಲ ರಸ ಮಾಡಿ
ಕುಡಿತಾ ಇರ್ತಾರೆ. ಆದ್ರೆ ಮನೆ ಮದ್ದುಗಳನ್ನ ನೀವು ಉಪಯೋಗಿಸುವಕ್ಕಿಂತ ಮುಂಚೆ ಅದು ನಮ್ಮ ದೇಹಕ್ಕೆ ಸೂಟ್ ಆಗತ್ತಾ ಇಲ್ವಾ ಅದನ್ನು ಕೂಡ ನಾವು ಯೋಚನೆ ಮಾಡಿ ವೈದ್ಯರನ್ನ ಸಂಪರ್ಕಿಸಿ ಮನೆ ಮದ್ದುಗಳನ್ನ ಬಳಸಬೇಕಾಗುತ್ತೆ. ಎಸ್, ಅಂದ್ರೆ ನಾ ಕೇಳುಗರಿಗೆ ಇದ್ರ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ, ಮೇಡಮ್ ಹೇಳೋದೇನಂದ್ರೆ ಕೆಲವು ಪ್ರಕೃತಿ ಮೇಲೆ ಹೋಗುತ್ತೆ, ವಾತ ಪಿತ್ತ ಕಫ ಅನ್ನೋದ್ರ ಬಗ್ಗೆ. ಸೊ ಅದ್ರ ಮೇಲೆ ನಿಮ್ಮ ಪ್ರಕೃತಿಗೆ ತಕ್ಕಂತೆ ಯಾವ ಆಹಾರ ಪದ್ಧತಿ ಅಡಾಪ್ಟ್ ಆಗ್ತವೆ, ಅಡಾಪ್ಟ್ ಆಗೋದಿಲ್ಲ ಅನ್ನೋದನ್ನ ನೀವು ತಿಳ್ಕೊಂಡು ಅದನ್ನ ಡಯಟ್ ಅನ್ನ ಮುಂದುವರಿಸಬಹುದು ಅಂತ ಹೇಳಿದ್ರು. ಮತ್ತೆ ಈ ಮನೆ ಮದ್ದುಗಳನ್ನ ನಾವು ಬಳಸಬೇಕು ಅಂದ ತಕ್ಷಣ ನಮ್ಗೆ 2 ಸೆಂಟಿಮೀಟರ್ ಕಲ್ಲಿದೆ, 1 ಸೆಂಟಿಮೀಟರ್ ಕಲ್ಲಿದೆ, ಅಂತಾಗೆಲ್ಲ ನಾವು ಮನೆ ಮದ್ದುಗಳನ್ನ ಬಳಸಿ ಅದರಿಂದ ನಾವು ಚಿಕಿತ್ಸೆ ಪಡಿತೇವೆ ಅನ್ನೋದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮನೆ ಮದ್ದುಗಳನ್ನ ಅತಿ ಸಣ್ಣ ಗಾತ್ರದ ಕಲ್ಲುಗಳು ಮತ್ತು ನಿಮ್ಮ ವೈದ್ಯರು ಹೆಚ್ಚು ನೀರು ಕುಡಿಯಿರಿ, ಕಲ್ಲು ತಾನಾಗೆ ಹೊರಗೆ ಬರ್ತದೆ ಅಂತ ಏನಾದ್ರೂ ಹೇಳಿದ್ರೆ ಅಂತ ಸಮಯದಲ್ಲಿ ನೀವು ಬಳಸಬಹುದು. ಅದರ ಜೊತೆಗೆ ಈ ಮುಂಚೆ ಯಾರಾದ್ರೂ ಕಿಡ್ನಿ ಸ್ಟೋನ್ಸ್ಗೆ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು, ಶಸ್ತ್ರಚಿಕಿತ್ಸೆ ಆದವರು, ಕಲ್ಲು ಮತ್ತೆ ಮರುಕಳಿಸದಂತೆ ಮಾಡುವುದಕ್ಕೆ ಮನೆ ಮದ್ದುಗಳನ್ನ ಮೊದಲಿಂದನೇ ಶುರು ಮಾಡಬೇಕು. ಅದರ ಜೊತೆಗೆ ದೊಡ್ಡ ಕಲ್ಲುಗಳಿಗೆ ಯಾರಾದ್ರೂ ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಅಂತವರೆಲ್ಲ ಮನೆ ಮದ್ದುಗಳನ್ನ ಬಳಸದೆ ವೈದ್ಯರ ಒಂದು ಸಲಹೆಯನ್ನ ಪಡೆಯಬೇಕಾಗತ್ತೆ. ಎಸ್ ಮ್ಯಾಮ್. ಓಕೆ, ನಾವು ಸಾಮಾನ್ಯವಾಗಿ ಕೇಳ್ತಿರ್ತೀವಿ ಮೇಡಮ್, ಏನಾದ್ರು ಈಗ ಬಿಯರ್ ಕುಡಿದ್ರೆ ಕಲ್ಲು ಕರಗ್ ಹೋಗುತ್ತೆ, ಯಾಕಂತಂದ್ರೆ ಬಾರ್ಲಿಯಿಂದ ಫಾರ್ಮ್ ಆಗಿರ್ತದೆ ಬಿಯರ್ ಅಂತ ಹೇಳ್ತಾರೆ, ಬಾರ್ಲಿಯಿಂದ ಬಿಯರ್ ಮಾಡಿರ್ತಾರೆ ಅಂತೆಲ್ಲ ಹೇಳಿರ್ತಾರೆ. ಸೊ ಇದು ದೇಹದಿಂದ ಕಲ್ಲನ್ನ ಕರಗಿಸ್ಲಿಕ್ಕೆ ಅಥವಾ ಹೊರಗೆ ಹಾಕ್ಲಿಕ್ಕೆ ಇದು ಸಹಾಯ ಮಾಡತ್ತಾ ಅಥವಾ ಇದು ಜಸ್ಟ್ ರೂಮರಾ? ಇಲ್ಲ, ಇದನ್ನ ನಾನು ಖಂಡಿತವಾಗಿ ತಪ್ಪು ಅಂತ ಹೇಳ್ತೇನೆ. ಈಗ ನಮ್ಮ ಆರೋಗ್ಯದ ವಿಷಯ ಅಂತ ಬಂದಾಗ ಯಾವುದೋ ಒಂದು ವಾಟ್ಸಪ್ ಅಲ್ಲಿ ಬಂತು, ಯಾವುದೋ ಒಂದು ಮೆಸೇಜ್ ಬಂತು ಅಂತ ಅದನ್ನ ನಾವು ನಮ್ಮ ದೇಹದ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಈ ಪ್ರಶ್ನೆ, ಬಿಯರ್ ಕುಡಿದ್ರೆ ಕಲ್ಲು ಕರಗತ್ತಾ ಅಂತ ಹೇಳಿ. ಬಿಯರ್ ಔಷಧಿ ಅಲ್ಲ, ಇದನ್ನ ಮೊದಲು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಬಿಯರ್ ಸಾಮಾನ್ಯವಾಗಿ ಮೂತ್ರವನ್ನ ಹೆಚ್ಚು ಮಾಡುತ್ತೆ, ಮೂತ್ರದ ಪ್ರಮಾಣವನ್ನ ಹೆಚ್ಚು ಮಾಡಿ ಅದು ಕಿಡ್ನಿ ಸ್ಟೋನ್ ಗಳನ್ನ ಹೊರಗೆ ಹಾಕತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ಯಾವಾಗ ಹೋಲಿಸಿ ನೋಡ್ತೀವಿ, ನೀರು ಜಾಸ್ತಿ ಕುಡಿಯುವುದು ಮತ್ತು ಬಿಯರ್ ಕುಡಿದಾಗ ಮೂತ್ರದ ಪ್ರಮಾಣ ಹೆಚ್ಚಾಗುವುದರಲ್ಲಿ ಬಹಳ ಬದಲಾವಣೆ ಇರುತ್ತೆ. ನೀರು ಹೆಚ್ಚು ಕುಡಿಯುವುದರಿಂದ ಏನಾಗತ್ತೆ, ದೇಹದಲ್ಲಿ ಹೈಡ್ರೇಷನ್ ಅಂತೀವಿ ನಾವು, ನೀರಿನ ನಿರ್ಜಲೀಕರಣ ಆಗೋದಿಲ್ಲ. ಅದು ಅದರ ಜೊತೆಗೆ ಅದು ಮೂತ್ರದ ಪ್ರಮಾಣವನ್ನ ಹೆಚ್ಚು ಮಾಡಿ ಕಲ್ಲುಗಳನ್ನ ಹೊರಗೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ನಾವು ಬಿಯರ್ ಕುಡಿದಾಗ ನೀರಿನ ಪ್ರಮಾಣ ಹೇಗೆ ಹೆಚ್ಚಾಗತ್ತಂದ್ರೆ ದೇಹದಲ್ಲಿರುವ ನೀರಿನ ಅಂಶವನ್ನೆಲ್ಲ ಹೀರಿಕೊಂಡು ಅದು ಹೊರಗೆ ಹಾಕ್ತಾ ಇರತ್ತೆ. ಆವಾಗ ದೇಹದಲ್ಲಿ ಡಿಹೈಡ್ರೇಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಇದು ಬಿಯರ್ ಒಂದು ಔಷಧಿ ಅಲ್ಲ, ಯಾರು ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಿಯರ್ಗೂ ನೀರಿಗೂ ಕಂಪೇರ್ ಮಾಡಿದಾಗ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಕೇಳುಗರಲ್ಲಿ ಒಂದು ವಿನಂತಿ, ಈಗಾಗಲೇ ಮೇಡಮ್ ಹೇಳಿದ್ರು, ಸೊ ಬಿಯರ್ ಕುಡಿಯೋದ್ರಿಂದ ಮತ್ತಷ್ಟು ಕಿಡ್ನಿ ಸ್ಟೋನ್ ನಿಮ್ದು ಹೆಚ್ಚಾಗಬಹುದು ಅಥವಾ ಸೈಜ್ ದೊಡ್ಡದಾಗಬಹುದು. ಸೊ ಆದ್ರಿಂದ ಅಂತ ಯಾವುದೇ ದುಶ್ಚಟಗಳಿಗೆ ಬೀಳದೆ ನೀರನ್ನ ಜಾಸ್ತಿ ಕುಡೀರಿ, ಅದು ದೇಹಕ್ಕೂ ಒಳ್ಳೆಯದು. ಅದೇ ರೀತಿ ಕಿಡ್ನಿ ಸ್ಟೋನ್ ಸಹ ಸಣ್ಣ ಗಾತ್ರದಿದ್ರೆ ಅದು ಮೂತ್ರದ ಮುಖಾಂತರ ಹೊರಗೆ ಹಾಕ್ಲಿಕ್ಕೆ ಸಹಾಯ ಆಗುತ್ತೆ. ಎಸ್ ಮ್ಯಾಮ್, ಅದೇ ರೀತಿ ಈಗ ಕಿಡ್ನಿ ಸ್ಟೋನ್ಗೆ ಒಮ್ಮೆ ಚಿಕಿತ್ಸೆ ತೆಗೆದುಕೊಂಡ ನಂತರ ಮತ್ತೆ ಬರೋದಿಲ್ಲ ಅಂತ ಎಲ್ಲ ಕೇಳಿರ್ತೀವಿ. ಬಟ್ ಮತ್ತೆ ಕೆಲವರು ಹೇಳ್ತಾರೆ ಇದು ಒಂದ್ಸಲ ಫಾರ್ಮ್ ಆದ್ಮೇಲೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ, ನಾವು ನಮ್ಮ ಸಾಯೋವರೆಗೂ ಇದು ಇದ್ದೇ ಇರುತ್ತೆ, ಸೊ ಹಂಗಾಗಿ ಇದಕ್ಕೆ ಏನ್ ಪರಿಹಾರ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಹೇಳ್ತೀರಿ? ಅದು ಖಂಡಿತ ನಿಜ. ಒಂದು ಸಲ ಕಿಡ್ನಿ ಸ್ಟೋನ್ ಆದ್ರೆ ಮತ್ತೆ ಮತ್ತೆ ಆಗುವಂತ ಚಾನ್ಸಸ್ ಬಹಳ ಇರುತ್ತೆ. ಒಮ್ಮೆ ಆದ್ರೆ ಅದು ಒಂಥರ ನಮ್ಗೆ ಗಿಫ್ಟ್ ತರ, ಅದು ಮತ್ತೆ ಮತ್ತೆ ಗಿಫ್ಟ್ ಕೊಡ್ತಾನೆ ಇರುತ್ತೆ. ಕಿಡ್ನಿ ಸ್ಟೋನ್ ಗಳು ಮರುಕಳಿಸುವಂತಹ ಸಾಧ್ಯತೆ ಬಹಳ ಇರುತ್ತೆ. ಅದಕ್ಕೆ ಅದೇ ಒಂದ್ಸಲ ಆದವರು ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ನೀರನ್ನ ಜಾಸ್ತಿ ಕುಡಿಯುವುದು ಮತ್ತು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಅವರು ಅದನ್ನ ತಡೆಗಟ್ಟಬಹುದು. ಈಗ ಸಾಮಾನ್ಯವಾಗಿ ಇದ್ರ ರಿಲೇಟೆಡ್ ಕೇಳ್ಬೇಕಂದ್ರೆ ಮೇಡಮ್, ಈಗ ಒಂದ್ಸಲ ಏನಾದ್ರು ಆಪರೇಷನ್ ಆದವರು ಅಥವಾ ಸಣ್ಣ ಪ್ರಮಾಣದಲ್ಲಾಗಿ ಅದು ಮೂತ್ರದಿಂದ ಹೊರಗೆ ಹೋದವರು ಏನಾದ್ರು ಈಗ ಎವ್ರಿ 1 year ಅಥವಾ 6 months ಗೆ ಸೋನೋಗ್ರಫಿ ಮಾಡಿಸ್ಕೋಬೇಕಾ ಅಥವಾ ಯಾವ ರೀತಿ ಇರುತ್ತೆ, ಅಥವಾ ಡಯಟ್ ಅಲ್ಲಿ ಇದ್ರೆ ಸಾಕ? ಇಲ್ಲ, ಪ್ರತಿ ಎವ್ರಿ 1 year ಗೆ ಸೋನೋಗ್ರಫಿ ಮಾಡಿಸ್, ನಾವು ರೇಡಿಯೇಷನ್ಗೆ ಬಹಳ ನಾವು ಹೋಗ್ಬಾರ್ದು ಅಂತ ನಾವು ಹೇಳ್ತೇವೆ. ಹೀಗಾಗಿ ನೀವು ಅದನ್ನ ಕಂಟಿನ್ಯೂಯೇಷನ್ ಅಂತ ಇಟ್ಕೊಳ್ಳೋದೇನು ಬೇಕಾಗಿಲ್ಲ. ಒಂದು ಶಸ್ತ್ರಚಿಕಿತ್ಸೆ ಆದ ನಂತರ ನೀವು ಆಹಾರ ಶೈಲಿ ಮತ್ತು ನೀರನ್ನ ಜಾಸ್ತಿ ಕುಡಿತಾ ಇದ್ರೆ ಮತ್ತು ಯಾವ ಲಕ್ಷಣಗಳು ಕಾಣಿಸ್ತಾ ಇದ್ರೆ ಯಾವ ಪರೀಕ್ಷೆಗಳು ಬೇಕಾಗಿಲ್ಲ. ಮತ್ತೆ ಒಂದು ಸಲ ಆಗಿದೆ ಅಂದ್ಮೇಲೆ ಪ್ರತಿ ಸಲ ಆಗುತ್ತೆ ಅಂತ ಅಷ್ಟು ದೊಡ್ಡ ಕಲ್ಲಾಗತ್ತೆ, ನಾವು 6 ತಿಂಗಳಿಗೊಮ್ಮೆ ಸೋನೋಗ್ರಫಿ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಏನು ಒಂದು ಇದು ಇಲ್ಲ. ಸೊ ಅದೇ ರೀತಿ ಅಂದ್ರೆ ಕೇಳುಗರಿಗೆ ಒಂದು ಡೌಟ್ ಇರುತ್ತೆ ಮೇಡಮ್, ಈಗ ಒಂದ್ಸಲ ಕೆಲವೊಬ್ರು ಗಾಬರಿ ಆಗ್ತಾರೆ, ಅಂದ್ರೆ ಡಯಟ್ ಅನ್ನ ಪಾಲಿಸೋದು ಕಡಿಮೆ ಬಟ್ ಇದ್ರ ರಿಲೇಟೆಡ್ ಅವರು ಜಾಸ್ತಿ ಇರ್ತಾರೆ. ಅಂದ್ರೆ ಮರುಕಳಿಸಿದ್ರು ಕೂಡ ಆ ಕಲ್ಲುಗಳು ಚಿಕ್ಕದಾಗಿರುತ್ತೆ, ಆವಾಗ ನಿಮ್ಗೆ ಯಾವುದೇ ಒಂದು ನೋವು ಏನು ಇರೋದಿಲ್ಲ. ಮತ್ತೆ ಅದು ಬಹಳ ಚಿಕ್ಕದಾಗಿದ್ರೆ ನೀವು ಲಾಸ್ಟ್ ಟೈಮ್ ಕಿಡ್ನಿ ಸ್ಟೋನ್ ಆಗಿತ್ತು, ನಾನು ನೀರನ್ನ ಜಾಸ್ತಿ ಕುಡಿಬೇಕು ಹೀಗೆ ಮಾಡ್ತಾ ಹೋದ್ರೆ ಆ ಚಿಕ್ಕ ಸ್ಟೋನ್ಗಳು ಕೂಡ ನಿಮ್ಗೆ ಗೊತ್ತಿಲ್ಲದೇನೆ ಮೂತ್ರನಾಳದಿಂದ ಹೊರಗಡೆ ಹೋಗಬಹುದು. ಹೀಗಾಗಿ ಬಹಳ ಹೆದರುವ ಅವಶ್ಯಕತೆ ಏನೂ ಇಲ್ಲ, ಮರುಕಳಿಸಬಹುದು. ಆದರೆ ಅದಕ್ಕಾಗಿ ನಾವು ಹೆದರ್ಕೊಂಡು ಫಾಲೋ ಮಾಡ್ತಾ ಹೋದ್ರೆ ಸಾಕು. ಎಸ್ ಮ್ಯಾಮ್, ಅದೇ ರೀತಿ ಈಗ ಮೂತ್ರಪಿಂಡದ ಕಲ್ಲುಗಳು ಮೂತ್ರಪಿಂಡ ಕಾಯಿಲೆಗೆ ಅಥವಾ ಸೋಂಕಿಗೆ ಏನಾದ್ರು ಇನ್ಫೆಕ್ಷನ್ಗೆ ಕಾರಣ ಆಗ್ಬಹುದಾ?
ಮೂತ್ರಪಿಂಡದ ಕಲ್ಲುಗಳು ಸಾಮಾನ್ಯವಾಗಿ ಯಾವುದೇ ಒಂದು ಕಿಡ್ನಿಯ ಕಾಯಿಲೆಗೆ ಕಾರಣ ಆಗೋದಿಲ್ಲ. ಆದರೆ ಈಗ ಮೂತ್ರಪಿಂಡದ ಕಲ್ಲು ಬಹಳ ದೊಡ್ಡದಾಗಿದ್ದು ಅದಕ್ಕೆ ನಾವು ಚಿಕಿತ್ಸಾ ಪಡಿತಾ ಇಲ್ಲ, ಆಗ ಮೂತ್ರ ಹೊರಗೆ ಹೋಗ್ತಾ ಇಲ್ಲ, ಆದ್ರೂ ನಾವು ಅದರ ಬಗ್ಗೆ ಯಾವುದೇ ಕಾಳಜಿಯನ್ನ ತೆಗೆದುಕೊಳ್ಳುತ್ತಿಲ್ಲ ಅಂದಾಗ ಮೂತ್ರಪಿಂಡದ ಸೋಂಕುಗಳಾಗಲಿಕ್ಕೆ ಪ್ರಾರಂಭ ಆಗುತ್ತದೆ. ಒಂದು ಸಲ ಮೂತ್ರಪಿಂಡದ ಸೋಂಕುಗಳು ಮತ್ತೆ ಮತ್ತೆ ಆಗ್ತಾ ಇದ್ರೆ ಅದು ಒಂದು ಮೂತ್ರಪಿಂಡದ ಕಾಯಿಲೆಗೆ ಕೂಡ ಕಾರಣ ಆಗಬಹುದು. ಅದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತಗೊಳ್ಳೋದು ಬಹಳ ಮುಖ್ಯ. ಎಸ್ ಮ್ಯಾಮ್, ಈಗ ಫೈನಲ್ ಆಗಿ ನಮ್ಮ ಕೇಳುಗರಿಗೆ ಒಂದು ಹೆಲ್ದಿ ಕಿಡ್ನಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಏನ್ ಸಲಹೆಯನ್ನ ಹೇಳ್ತೀರಿ ಅವರಿಗೆ ಅಥವಾ ಸಂದೇಶವನ್ನ ನೀಡ್ತೀರಿ? ಈಗ ಕಿಡ್ನಿ ಸ್ಟೋನ್ ಇಲ್ಲದೆ ಇರೋರು, ಕಿಡ್ನಿ ಅಂದ್ರೆ ನಮ್ಮ ದೇಹದ ಒಂದು ಅಮೂಲ್ಯವಾದಂತಹ ಸಂಪತ್ತು. ಸಾಕಷ್ಟು ನೀರು ಕುಡಿಯುವುದು, ಸಮತೋಲನವಾದ ಆಹಾರವನ್ನ ಸೇವನೆ ಮಾಡುವಂತದ್ದು ಮತ್ತು ಆರೋಗ್ಯಕರವಾದ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವುದು. ಅಂದ್ರೆ ಒಂದಿಷ್ಟು ದಿನಾಲು ಒಂದಿಷ್ಟು ವ್ಯಾಯಾಮ ಮಾಡೋದು, ಸರಿಯಾಗಿ ನೀರು ಕುಡಿಯೋದು, ಇದೆಲ್ಲ ಮಾಡ್ತಾ ಹೋದ್ರೆ ನಾವು ಕಿಡ್ನಿ ಸ್ಟೋನ್ಗಳನ್ನ ತಡೆಗಟ್ಟಬಹುದು. ಇಂದಿನ ಒಂದು ಸಣ್ಣ ಎಚ್ಚರಿಕೆ ನಾಳಿನ ಒಂದು ದೊಡ್ಡ ಆರೋಗ್ಯದ ರಕ್ಷಣೆ ಅಂತ ಹೇಳ್ಬಹುದು. ಅದರ ಜೊತೆಗೆ ಯಾರಿಗಾದ್ರೂ ಕಿಡ್ನಿ ಸ್ಟೋನ್ ಇದ್ರೆ, ಕೇಳುಗರು ಇದನ್ನ ಕೇಳ್ತಾ ಇದ್ರೆ, ನಮ್ಮ ಜೆಜಿ ಕೋಆಪರೇಟಿವ್ ಆಸ್ಪತ್ರೆಯಲ್ಲಿ ಎಲ್ಲಾ ತರಹದ ಕಿಡ್ನಿ ಸ್ಟೋನ್ ಗಳಿಗೆ ಒಂದು ಔಷಧೀಯ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಎರಡೂ ಮಾಡಲಾಗತ್ತೆ. ಅವರು ನಮ್ಮ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬೇಕಂತ ನಾನು ಕೇಳ್ಕೊಳ್ತೇನೆ. ಎಸ್ ಮ್ಯಾಮ್, ಈಗ ರೆಗ್ಯುಲರ್ ಆಗಿ ಈಗ ಅದೇ ಕೆಲವೊಬ್ರು ಲೈಫ್ ಸ್ಟೈಲ್ ಅಲ್ಲಿ ತಮ್ಮ ಚೇಂಜಸ್ ಎಲ್ಲ ಮಾಡ್ಕೊಂಡಿರ್ತಾರೆ, ಈ ರೀತಿ ಮತ್ತೆ ಮರುಕಳಿಸಬಾರ್ದು ಅಂತ. ಸೊ ಅಂತವ್ರಿಗೆ ಏನಾದ್ರು ಡೈಲಿ ಔಷಧಿಗಳು ಏನಾದ್ರು ಇದೆಯಾ ಆ ರೀತಿ? ಈಗ ನಾನು ಮನೆ ಮದ್ದುಗಳನ್ನ ಹೇಳಿದೆ, ಅದನ್ನೇ follow ಮಾಡಿದ್ರೆ ಮಾಡ್ತಾ ಹೋದ್ರೆ ಸಾಕು, ಮತ್ತೇನು ಹೆಚ್ಚಿಗೆ ಬೇಕಾಗಿಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇದುವರೆಗೂ ನಮ್ಮ ಜೊತೆಗೆ, ನಮ್ಮೂರ ಬಾನುಲಿ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಮೇಡಮ್. ತಮಗೆ ಧನ್ಯವಾದಗಳು ಸರ್. ಎಸ್, ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇದೇ ರೀತಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಗಳೊಂದಿಗೆ ಮತ್ತಷ್ಟು ಹೊಸ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.